ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸುಪ್ರಿಯಾ ಚಾನಲಲ್ಲಿ ಸ್ವಾಗತ ಇದೆ. ಸೊ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫುಲ್ ಡೇ ಔಟಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನಂತ ಎಲ್ಲ ಮುಂದೆ ಗೊತ್ತಾಗುತ್ತೆ. ಸೊ ಏನು ನೋಡಿ ನೀವು ಇದರಿಂದ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಎಲ್ಲಿದ್ದೀವಿ ಅಂದರೆ ಇವಾಗ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಕೆಲಸ ಇತ್ತು, ಅಂದರೆ ನಾನು ಹಾಸ್ಪಿಟಲ್ಗೆ ಹೋಗೋದಿತ್ತು. ಸ್ವಲ್ಪ ಅಲ್ಲೇ ಬಂದಿದ್ದೀನಿ. ಇವಾಗ ಏನಿದೆ ಅಂದರೆ ವೇಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಡಾಕ್ಟರ್ 11:30ಗೆ ಬರ್ತಾರೆ ಅಂತ ಅಂದಿದ್ರು. ನಾವು ಅಷ್ಟು ಮನೆಯಿಂದ 9:30ಗೆ ಬಿಟ್ಟಿದ್ದೀವಿ. ಆಲ್ಮೋಸ್ಟ್ 1 ಅವರ್ದಾಗ ಮುಟ್ಟಿಬಿಟ್ಟಿದ್ದೀವಿ. ಸೊ ಡಾಕ್ಟರ್ ಬರ್ತಾರೆ ಅಂತ ಆಗಲೇ ವೇಟ್ ಕುಂತಿದ್ದೀವಿ. ಇವಾಗ ಏನಪ್ಪ ಅಂದರೆ ನೋಡಿ ಇಲ್ಲಿ ಕೂಡ ಆಯಿತು. ಇವಾಗ ಸ್ವಲ್ಪ ಡಾಕ್ಟರ್ ಅದಕ್ಕೆ ಲೇಟ್ ಆಯಿತು. ಸೊ ಇಬ್ಬರು ಕೂಡ ತುಂಬ ಹೊಟ್ಟೆ ಹಸುವಾಗಿದೆ ಅಂತ ಹೇಳ್ತಾಯಿದ್ರು. ಸೊ ಈ ಥರ ಅದಕ್ಕೆ ಈ ಹೋಟೆಲ್ಗೆ ಬಂದೀವಿ. ಧಾಬಾ ಇದೆ, ಫ್ಯಾಮಿಲಿ ಧಾಬಾ ಅಂತ. ತುಂಬ ಚೆನ್ನಾಗಿತ್ತು, ಕಂಫರ್ಟೇಬಲ್ ಇತ್ತು. ಬಟ್ ಫುಡ್ ಕಂಪ್ಯಾರಿಸನ್ ಮಾಡಿದ್ರೆ ಅಷ್ಟೊಂದು ನನಗೆ ಟೇಸ್ಟಿ ಅನ್ನಿಸಲಿಲ್ಲ. ಅಂದರೆ ಹೆಂಗಪ್ಪ ಅಂದರೆ ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿ ಇತ್ತು. ಅದರಲ್ಲಿ ಮಕ್ಕಳು ಸ್ಪೈಸಿನೆಸ್ ತಿನ್ನೋದಿಲ್ಲ. ಸೊ ಫ್ರೆಂಡ್ಸ್, ಬಿಸಿಲು ತುಂಬಾ ಇದೆ, ಅದಕ್ಕೆ ಕಂಪೇರೈಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ತುಂಬ ಅಂದರೆ ತುಂಬ ಬಿಸಿಲಿದೆ. ನನ್ನ ಮಾತ್ರ ತುಂಬ ದಿನ ಆದಮೇಲೆ ನಾವು ಹೊರಗಡೆ ಬರ್ತೀನಲ್ವ, ನನಗೆ ಜಾಸ್ತಿನೇ ಅನ್ನಿಸ್ತಾ ಇದೆ. ಸೊ ಯಾವಾಗ ಮತ್ತೆ ಮನೆ ಹೋಗಿ ಮುಟ್ತೀವಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಾಯಿತ್ತು. ಸ್ವಲ್ಪ ಚೆನ್ನಾಗಿ ಹೊತ್ತು ತುಂಬ ಊಟ ಮಾಡಿ ಸ್ವಲ್ಪ ಇಲ್ಲಿ ರಾಯಚೂರಲ್ಲಿ ನ್ಯೂ ಡಿಮಾರ್ಟ್ ಆಗಿದೆ. ಸೊ ಅದು ಕೂಡ ನೋಡ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀವಿ. ಸೊ ಇದು ಸ್ಪೆಷಲ್ ಒಂದು ಡಿಶ್ ಇತ್ತು, ಹೈದ್ರಾಬಾದಿ ಪನ್ನೀರ್ ಅಂತ. ಬಟ್ ನನಗೇನೋ ಅದು ತುಂಬ ಟೇಸ್ಟ್ ಇತ್ತು. ಸ್ವಲ್ಪ ಸ್ಪೈಸಿನೇ ಅನ್ನಿಸ್ತಾಯಿತ್ತು. ನಾವು ಇಲ್ಲಿ ಲಂಚ್ ಮಾಡಿಕೊಂಡು ಸ್ವಲ್ಪ ಡಿಮಾರ್ಟ್ಗೆ ಹೋಗಿ ಬರ್ಬೇಕು ಅಂದ್ಕೊಂಡ್ವಿ. ಬಟ್ ಚಿನ್ನಮ್ಮ ನಡುವಲ್ಲಿ ಅಳಕತ್ತಿಬಿಟ್ಲು. ಯಾಕಪ್ಪ ಅಂದರೆ ಮುಂದೆ ನೋಡಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಮ್ಮ ವಿಷಯ ಅಂದರೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕಷ್ಟೇ ಇತ್ತು. ಬಟ್ ಇಲ್ಲಿ ಬಂದ ಮೇಲೆ ಒಂದಾಗದನ ಇಲ್ಲಿ ಅಲ್ಲಿ ಸುತ್ತಾಡೋದು ಜಾಸ್ತಿ ಆಗಿಬಿಡ್ತು. ಸೊ ಚಿನ್ನಮ್ಮಗೆ ಸಿಟ್ಟು ಬಂದುಬಿಡ್ತು, ನಾವು ಗಾರ್ಡನ್ ಕರ್ಕೊಂಡು ಹೋಗಿಲ್ಲ ಅಂತ. ಬಟ್ ಆಕೆ ರಾಯಚೂರಿಗೆ ಬಂದು ಇಲ್ಲ ಗುಲ್ಬರ್ಗಾಗೆ ಹೋಗ್ತೀವಿ ಅಂದರೆ ಆಕೆ ಸ್ವಲ್ಪರೇ ಗಾರ್ಡನ್ ಕರ್ಕೊಂಡು ಹೋಗಬೇಕು. ಯಾಕಂದರೆ ಅವಳಿಗೆ ಹೆಂಗಂದರೆ ಗಾರ್ಡನ್ ಅಂದರೆ ಇಷ್ಟ. ಅವ್ಳು ಸ್ವಲ್ಪ ಆಟ ಆಡೋದು ಮಾಡ್ತಿರ್ತಾಳೆ. ಬಟ್ ನನಗೆ ಇಷ್ಟು ಕಾಲಾಗತ್ತಿತ್ತು, ನನಗೆ ತಡೆಯೋಕ್ಕೆ ಆಗ್ತಿದ್ದಿಲ್ಲ. ನಾನು ಸ್ವಲ್ಪ ಫೇಸ್ ಮೇಲೆ ನೀರು ಪಡ್ಕೊಂಡು ತಿಂತಿದ್ದೆ. ಅದರಲ್ಲಿ ಊಟ ಮಾಡಿದ್ವಿ ಫ್ರೆಂಡ್ಸ್, ಗರಂ ಬಿಸಿಲಲ್ಲಿ ಊಟನೇ ಮಾಡಬಾರ್ದು ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಹೊತ್ತು ಜ್ಯೂಸ್ ಕುಡಿದು ಹೋಗ್ಬೋದು. ಬಟ್ ಊಟ ತುಂಬ ಡೇಂಜರ್ ಇವಾಗ ಏನಿದೆ ಅಂದರೆ ಸ್ವಲ್ಪ ಕಾಲ್ಮೆಗೂ ಸ್ವಲ್ಪ ನೀರು ಸಿಂಬಿಸ್ಕೊಂಡು ಭೂಮಿಗೆ ಆಟ ಆಡ್ತಾಯಿದ್ದಾರೆ. ನೋಡಿ ಇಷ್ಟೊಂದು ಬಿಸಿಲಿದೆ ಅಂದರೂ ಕೂಡ ಆಕೆ ಎಷ್ಟೊಂದು ಮಜಾ ಬರ್ತಾಯಿದೆ. ಇವ್ರಿ ಸಾವ್ಕಾಸ ಸೊ ಫ್ರೆಂಡ್ಸ್, ರಾಯಚೂರಲ್ಲಿ ನ್ಯೂ ಡಿಮಾರ್ಟ್ ಇದೆ ಅಂದರೆ ನನಗೆ ತುಂಬ ಖುಷಿ ಆಯಿತು.
ಯಾಕಂದರೆ ನಾನು ಮುಂಬೈಗೆ ಹೋಗ್ತಿದ್ದೆ ಅವಾಗ ಡಿಮಾರ್ಟ್ ಇತ್ತಲ್ಲ, ಅದೆಲ್ಲ ಡಿಮಾರ್ಟ್ ಪ್ರಾಡಕ್ಟ್ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿತ್ತು. ನಾನು ಆಲ್ ಓವರ್ ವಿಡಿಯೋ ಮಾಡಲಿಲ್ಲ ಯಾಕಂದರೆ ಲಾಸ್ಟ್ ಎಂಡ್ ಆಫ್ ತಿನ್ಬಾರ್ದು, ಕೈ ಹಿಡ್ಕೊಂಬ ನೀವು ತಿನ್ನಕತ್ತಿ.